Hello guys. Hello guys. Welcome to करेंगे ब्लॉग. So ಇವತ್ತಿನ ಪಯಣ ಬನ್ನರ್ಘಟ್ಟ ಹಿಲ್ಸ್ ಕಡೆಗೆ. ಫಸ್ಟ್ ಬ್ರೇಕ್ ತಗೊಂಡಿದ್ದಾನೆ ನಮ್ಮ ನಿರಂಜನ್. ವೇಸ್ ನನ್ನ ಮಗ. ಇಲ್ಲಿದ್ದಾನೆ ವಿಶಾಖ್. ಸೆಕೆಂಡ್ ವೇಸ್ ನನ್ನ ಮಗ. ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಮಾತಾಡಿ ಆಯ್ತಾ? ಹಿಂಗೆ ಒಂಥರ ಹೇಳ್ಬೇಕು, ಮಂತ್ರ ಹೇಳ್ಬೇಕು, ಅರ್ಥ ಆಯ್ತಾ? ಎದ್ದಿದ ತಕ್ಷಣ ಹೇಳಿ, ಒಳ್ಳೆ ಬುದ್ಧಿ ಬರುತ್ತೆ. ಇವನ್ ತರ ಪ್ಲೇಸ್ ಆಗ್ತೀರಾ ಪ್ಲೇಸ್. ಇಟ್ಸ್ ಬಿಕಾಸ್ ಅರ್ಲಿ ಮಾರ್ನಿಂಗ್ ಅಲ್ಲಿ ನೀರು ಸುರಿತಿದೆ. ಓಕೆ, ಹಿಂದೆ ನೋಡ್ಬೋದು ಇಬ್ರು ಬರ್ತಿದ್ದಾರೆ. ದೇ ಆರ್ ಆ್ಯಕ್ಚುಲಿ ಮೈ ಗಾರ್ಡ್ಸ್. ಇನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಬೆಂಗಳೂರು ಕ್ಯಾನ್ ಬಿ ರಿನೇಮ್ಡ್ ಆಸ್ ದ ಸಿಟಿ ಇನ್ಸ್ಟೆಡ್ ಆಫ್ ಗಾರ್ಡನ್ ಸಿಟಿ. Not garden city, it's garbage city. See, garbage. Everywhere. See, garbage. Garbage. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಫ್ರಮ್ ಪಾಸ್ಟ್ 3 days ಇಲ್ಲಿಗೆ ಬರೋಣ ಅನ್ಕೊಂಡು. ಫಸ್ಟ್ ಡೇ ಟೈರ್ ಪಂಚರ್ ಆಯಿತು. ಸೆಕೆಂಡ್ ಡೇ ಒಬ್ರಿಗೆ ತಲೆ ಸುದ್ದು ಬಂತು. ಥರ್ಡ್ ಡೇ ಹಿಂಗೆ ಬರ್ತಿದ್ದೀವಿ. ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ, ಬನ್ನರ್ಘಟ್ಟ ಹಿಲ್ಸು. ಇದು ದೇವಸ್ಥಾನ ಮೇಲೆ ಹಿಲ್ಸ್ ಅನಿಸುತ್ತೆ. ಮೆಟ್ಲುಗಳಿದೆ, ಮೆಟ್ಲ ಮೇಲೆ ಹೋಗಬೇಕು ನಡ್ಕೊಂಡು. ಸೊ ಇಲ್ಲೇ ಎಲ್ಲಾದರೂ ವೆಹಿಕಲ್ ಪಾರ್ಕ್ ಮಾಡಬೇಕು, ಗಾಡಿ. ಈ ಎರಡು ನಾಯಿ ನಮ್ಮದು ಏನೋ ಭಾಳ ಬಿಡಲ್ಲ ಅನಿಸುತ್ತೆ. ನಮ್ಮ ಹಿಂದಿಂದನೇ ಬರ್ತಿದೆ, ನಮ್ಮ ಜೊತೆನೇ ಫಾಲೋ ಮಾಡ್ಕೊಂಡು ಬರ್ತಿದೆ. ಅದ್ರ ಜೊತೆ ಈ ಎರಡು ನಾಯಿ ಬೇರೆ. ಸೊ ಮೆಟ್ಲಿದೆ, ಹಿಂಗೆ ಹತ್ಕೊಂಡು ಹೋಗ್ಬೇಕು. ಎಷ್ಟು ಬೇಗ ರೀಚ್ ಆಗಿದ್ದೀವಿ ಅಂದರೆ ಇನ್ನೂ ಸೂರ್ಯ ಎದ್ದಿಲ್ಲ. ನಾನು ಸುಮ್ ಕೂರೋ ಮಗ ಅಲ್ಲ. ನಾನು ಮತ್ತೆ ಕೆಳಗಡೆ ಹೋಗ್ತಿದ್ದೀನಿ. ಬಿಕಾಸ್ ಬಾಟಲ್ನ ಸೈಕಲಲ್ಲೇ ಬಿಟ್ಬಿಟ್ಟಿದ್ದೀನಿ. ಅದು ಬೇರೆ ಸ್ಟಾರ್ಬಕ್ಸ್ ಬಾಟಲು, ಕಾಸ್ಟ್ಲಿಯೆಸ್ಟ್ ಬಾಟಲ್. ಆ ಬಾಟಲ್ ನನ್ನ ಫಸ್ಟ್ ಗಿಫ್ಟ್ ಸ್ಟಾರ್ಬಕ್ಸಲ್ಲಿ. ಸೊ ಎಮೋಷನ್, ಅದಕ್ಕೋಸ್ಕರ ಕಲ್ತಿಲ್ಲಿ ಹೋಗ್ಬಿಟ್ರೆ. ನೋಡಿ ನನ್ನ ಕ್ಯೂಟ್ ಲಿಟಲ್ ಸ್ವೀಟ್ ಬಾಟಲ್. ಸೊ ಇಟ್ಸ್ 6:15. ಯೂಶಲಿ ನಾನು 2 ದಿನ ನಾವು ಸೈಕ್ಲಿಂಗ್ ಬಂದಿದ್ವಿ. 2 ದಿನ ಕೂಡ 6:05, 6:10ಗೆಲ್ಲ ಸನ್ರೈಸ್ ಆಗ್ತಿತ್ತು ಆಯಿತಾ. ಇವತ್ತು ನಾವು 6 o'clock 6:10ಗೆಲ್ಲ ರೀಚ್ ಆಗಿದ್ದೀವಿ ಡೆಸ್ಟಿನೇಷನ್ ಬನ್ನರ್ಘಟ್ಟ ಹಿಲ್ಸು. ಇನ್ನೂ ಸನ್ರೈಸ್ ಆಗಿಲ್ಲ. ಗೂಗಲ್ ಚೆಕ್ ಮಾಡಿದ್ರೆ 6:40 ಇದೆಯಂತೆ ಸನ್ರೈಸ್. 6:46 ನೋಡಿ, ಫುಲ್ ಕತ್ಲೆ ಇದೆ. ಆ್ಯಂಡ್ ನಾವು ಡೆಸ್ಟಿನೇಷನ್ ರೀಚ್ ಆಯಿತು. ಇವಾಗ ಸುಮ್ಮನೆ ಕೂತ್ಕೋಬೇಕು. ಸನ್ರೈಸ್ ಆಗೋವರೆಗೂ ಬೇರೆ ಆಪ್ಷನ್ ಇಲ್ಲ. ಅವ್ನ ಫೇಸ್ ರಿವೀಲ್ ಮಾಡಬಾರ್ದಂತೆ, ಅವ್ನು ಆಸ್ ರಿವೀಲ್ ಮಾಡ್ತೀನಿ. ಆಸ್ ತೋರ್ಸು, ಶೋ. I'm not interested ಯಾರ್, ಮುझे सुनना ही नहीं है. ಶಟ್ ಅಪ್. ನಾವು ಮಾತಾಡ್ತಿದ್ದೀವಿ ಕಣೆ. ಶಿಫ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಮಾರ್ನಿಂಗ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್ ಅಲ್ಲ. ಇಂಥ ಸ್ಮೋಕರ್ಸ್ನ ಇಟ್ಕೊಂಡು ನಾನು ಸೈಕಲ್ ಬಂದಿದ್ದೀನಿ. ನಾವು ಸ್ಮೋಕ್ ಮಾಡೋಣ. ನಾನು ಟೀ ಮಾತ್ರ ಕುಡಿಯೋದು. ವೋಡ್ಕಾ, ವಿಸ್ಕಿ ಇಲ್ಲ ಅವೆಲ್ಲ ಅದು 7 ಕುಡಿತಾಳೆ. ರಮ್, ಜಿನ್, ಪುಂಗಲೆ, ಸರಿಯಾದ ಪುಂಗಲೆ. ಮಿನ್ನಲೆ ಸಾಂಗ್ ಅಲ್ಲ ಇದು, ಪುಂಗಲೆ. ಅದು ತೆಲುಗುದಲ್ಲೂ ಹಾಡ್ಬೋದು. ಚಳಿ ಜಾಸ್ತಿ ಆಗ್ತಿದೆ ಗಾಯ್ಸ್. ಇಲ್ಲಿ ನೋಡಿ, ಸೂರ್ಯ ಮೇಲ್ ಬರೋಕ್ಕೆ ಕಾಯ್ತಾ ಇದ್ದೀರಿ. ಒಂದ್ಸರಿ ಮೇಲ್ ಬಂದರೆ ಫಾಗೆಲ್ಲ ಕಮ್ಮಿ ಆಗಿ ಚಳಿ ಕಮ್ಮಿ ಆಗುತ್ತೆ. ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡಿದೆ. ಬಿಕಾಸ್ ಟೆಂಪ್ರೇಚರ್ ತುಂಬ ಕೋಲ್ಡ್ ಆಗಿತ್ತು. ಸೊ ಇವಾಗ ಸ್ವಲ್ಪ ವಾರ್ಮ್ ಅನಿಸ್ತಿದೆ, ನನಗೇನು ಚಳಿ ಫೀಲ್ ಆಗ್ತಿಲ್ಲ. ಗೈಸ್, ಸನ್ ಕಾಣಿಸ್ತಿದೆ ನೋಡಿ, ಇನ್ನು ಸ್ವಲ್ಪ ಸನ್ ಕಾಣಿಸ್ತಿದೆ. ಸನ್ರೈಸ್ ಆದಮೇಲೆ ಹೀಗಿದೆ. ಇಬ್ರು ವೇಸ್ಟ್ ಫೆಲೋಸ್ ಏನೋ ಸೀಕ್ರೆಟಾಗಿ ಮಾತಾಡ್ತಿದ್ದಾರೆ.
ಯಾರಾದರೂ ಸೈಕ್ಲಿಂಗ್ ಮಾಡಿಕೊಂಡು ಸನ್ರೈಸ್ಗೋಸ್ಕರ ಬರ್ತೀರಾ ಅಂದರೆ ಪ್ಲೀಸ್ ಬನ್ನಿ. ಒಳ್ಳೆ ವೆದರ್. ಯು ಕ್ಯಾನ್ ಸಿ ನನ್ನ ಫೇಸ್ ತುಂಬ ಸನ್ ಗ್ಲೋ ಬಂದಿದೆ. ಫೋಟೋಗ್ರಾಫ್ ಸೆಷನ್ ನಡೀತಿದೆ ಅವರಿಬ್ರು, ಅವಳದು ನಿರಂಜನ್ ಕುಮಾರ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸನ್ಲೈಟ್, ವಿಟಮಿನ್ ಡಿ. ಸನ್ ಇಸ್ ಗಿವಿಂಗ್ ಇಟ್ಸ್ ವೈಬ್. ಇಲ್ಲಿ ದೇವಸ್ಥಾನ ಕೂಡ ಇದೆ. ಸೊ ದೇವಸ್ಥಾನಕ್ಕೆ ಕೂಡ ನೀವು ಬರ್ಬೋದು. 2 ದೇವಸ್ಥಾನ ಇದೆ. ಇಲ್ಲಿ ಕೆಳಗಡೆ ಒಂದು, ಅಲ್ಲಿ ಮೇಲ್ಗಡೆ ಒಂದು. ನಾವು ಹೋಗಿಲ್ಲ ದೇವಸ್ಥಾನಕ್ಕೆ ಬಿಕಾಸ್ ಸ್ನಾನಗಳು ಮಾಡಿಲ್ಲ. ನಮ್ಮ ಸೈಕಲ್ ಇಲ್ಲಿ ಪಾರ್ಕ್ ಆಗಿದೆ. ಇವರಿಬ್ಬರು ಕೂಡ ಲಾಕ್ ತರ್ದೇನೆ ಒಂದೇ ಲಾಕ್, ಅದು ನನ್ನ ಲಾಕಲ್ಲಿ 3 ಸೈಕಲ್ನ ಕೂಡ ಲಾಕ್ ಮಾಡಿದ್ವಿ. ವೇಸ್ಟ್ ನನ್ನ ಮಕ್ಕಳು. ಒಂದು ಲಾಕ್ ತಗೋಬರಲ್ಲ, ಜವಾಬ್ದಾರಿ ಇಲ್ಲ. ಕಲ್ತ್ಗಿದ್ದೋದ್ರೆ ಏನು ಅಂತ ಒಂಚೂರು ಇಲ್ಲ. ಅಷ್ಟೇ ಗೈಸ್, ನಮ್ಮದು ವ್ಲಾಗ್ ಮುಗೀತು. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಬನ್ನರ್ಘಟ್ಟ ಹಿಲ್ಸ್. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ಆ್ಯಕ್ಚುಲಿ ಪ್ಲ್ಯಾನಲ್ಲಿದೆ. ಎಕ್ಸಿಕ್ಯೂಟ್ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ಇನ್ನು ಬೇರೆ ಯಾವ್ದಾದ್ರು ಪ್ಲೇಸ್ ನಿಮಗೆ ಗೊತ್ತಿದ್ರೆ ಸಜೆಸ್ಟ್ ಮಾಡಿ. ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವ್ಲಾಗಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್ ಗೈಸ್. ಬಿದ್ಬಿಟ್ಟ ಗೈಸ್, ಮೆಟ್ಲಿಂದ ಬಿದ್ದ. ಸ್ಲೈಡ್ ಆಗಿ, ಸ್ಲಿಪ್ ಆಗಿ. ಹುಷಾರಾಗಿ ಬನ್ನಿ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಸಖತ್ತಾಗಿದೆ ಜಾಗ, ಒಳ್ಳೆ ಸನ್ರೈಸ್ ಪಾಯಿಂಟು. लाइक मारो, बहुत ज्यादा जरूरी है लाइक करना, मैं बता नहीं सकता, बस लाइक मारो.